ಫೇಲ್ಯೂರ್ನ ಹ್ಯಾಂಡಲ್ ಮಾಡೋದು ಅನ್ನೋದು ಪರ್ಸನಲ್ ಆಗಿ ತಗೋಬೇಡಿ. ಏನೋ ಒಂದು ಫೇಲ್ಯೂರ್ ಆಯಿತು ಅಂದರೆ ನಿಮ್ಮ ಪ್ರಾಜೆಕ್ಟ್ ಫೇಲ್ ಆಯಿತು, ನಿಮ್ಮ ಫಿಲ್ಮ್ ಫೇಲ್ ಆಯಿತು, ಏನೋ ಒಂದು ಫೇಲ್ ಆಯಿತು, ಇಟ್ ಇಸ್ ನಾಟ್ ಎಂಟೈರ್ಲಿ ಅಬೌಟ್ ಯು. ನಿಮ್ಮ ಬಗ್ಗೆ ಮಾತ್ರ ಅಲ್ಲ ಅದು. ಅದು ಬೇರೆ ಬೇರೆ ಸಮಸ್ಯೆಗಳಿಂದ ಫೇಲ್ಯೂರ್ ಆಗಿರ್ಬೋದು, ನಿಮ್ಮ ತಂಡ ಸರಿ ಇಲ್ಲದೆ ಇರ್ಬೋದು, ಅಥವಾ ನಿಮ್ಮ ಟೈಮಿಂಗ್ ತಪ್ಪಿರ್ಬೋದು. ಪ್ರಾಬ್ಲಿ ಯು ಆರ್ ಬ್ರೈಟ್, ವೆರಿ ಬ್ರೈಟ್. ಇನ್ನೊಂದು 5 ವರ್ಷ ಆದಮೇಲೆ ಅದೇ ಐಡಿಯಾ ಬಂದರೆ ಸೂಪರ್ ಹಿಟ್ ಆಗ್ತಿತ್ತೋ ನಮ್ಗೆ ಗೊತ್ತಿಲ್ಲ, ಅದೊಂದು ಮಿಸ್ಟೇಕ್ ಇರ್ಬೋದು. ಬೇರೆ ಬೇರೆ ಕಾರಣಗಳಿಗೆ ಫೇಲ್ಯೂರ್ ಆಗುತ್ತೆ. ಪರ್ಸನಲ್ ಆಗಿ ತೊಗೋಬೇಡಿ. ನನ್ನ ಚಿತ್ರ ಫೇಲ್ ಆಗಿದೆ ಅಷ್ಟೇ, ನಾನು ಫೇಲ್ ಆಗಿದೆ ನನಗೆ ಯಾವತ್ತೂ ಅನಿಸೇ ಇಲ್ಲ. ನಾನು ಮತ್ತೆ ಅದೇ ಉತ್ಸಾಹದಿಂದ ಇನ್ನೊಂದು ಚಿತ್ರ ಮಾಡ್ತೀನಿ. ಆ್ಯಂಡ್ ಫೇಲ್ಯೂರ್ ನಿಮಗೆ ಪಾಠ ಕಲಿಸುವಂಥ ಯಾವುದೊಂದು ಫೇಲ್ಯೂರೇ ಅಲ್ಲ ರೀ. ಒಂದು ಪಾಠ ಆಯ್ತಲ್ಲ, ಒಂದು ಅನುಭವ ಆಯ್ತಲ್ಲ, ಅದೇನೇನೋ ಕಲ್ತಾರಲ್ಲ, ನೆಕ್ಸ್ಟ್ ಟೈಮ್ ಈ ಥರ ಮಾಡಬಾರ್ದು ಅಂತ ಅರ್ಥ ಆಯ್ತಲ್ಲ, ಅದೇ ಸಕ್ಸಸ್. ಅದು ನೀವು ಗ್ರಹಿಸ್ಬಿಟ್ರೆ ಸಾಕು. ನೆಕ್ಸ್ಟ್ ಟೈಮ್ ಈ ಥರ ನಾನು ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ ಇದು ಅಷ್ಟು ಗ್ರಹಿಸ್ಬಿಟ್ರೆ ಎನಿ ಫೇಲ್ಯೂರ್ ಇಸ್ ಓಕೆ. ಮೊದಲು ಮಾರ್ಗ ಯಾವುದು ಅಂತ ಗೊತ್ತಿರಬೇಕು. ಎರಡನೇದು ಆ ಮಾರ್ಗದಲ್ಲಿ ನಡೆಯುವಂಥ ಧೈರ್ಯ, ಛಲ ಇರಬೇಕು. ಮೂರನೇದು ನಿಮ್ಮ ಜೊತೆಗೆ ಮಿಕ್ಕವ್ರನ್ನು ಅದೇ ದಾರಿಯಲ್ಲಿ ಕರ್ಕೊಂಡೋಗಿ ಅವರ ಏಳಿಗೆಗೂ ಕಾರಣ ಆಗಬೇಕು. ಈ ತ್ರಿಗುಣಗಳು ಒಬ್ಬ ನಾಯಕನ ಲಕ್ಷಣ ಅಂತ ಚಾಣಕ್ಯ ಹೇಳಿದ್ರು. ಮೊದಲನೇದು ನಾಲೆಡ್ಜ್, ಎರಡನೇದು ಆ ಅರಿವನ್ನ ಕಾರ್ಯರೂಪಕ್ಕೆ ತರುವಂತ ಧೈರ್ಯ, ಮೂರನೇದು ನಿಮ್ ಜೊತೆ ಇರೋರನ್ನು, ನಿಮ್ಮ ಹಿಂಬಾಲಕರನ್ನು ನಾಯಕರನ್ನಾಗಿ ಮಾಡುವಂತ ಆ ಮನೋಧರ್ಮ. ಸ್ಕೂಲಲ್ಲಿ ಹೋಗ್ತಿದ್ದಾಗ 35 ಟಾರ್ಗೆಟ್ ಅಂತ ಅಟೆಂಪ್ಟ್ ಮಾಡ್ತಿದ್ರಂತ ನೀವು. 100 ಇದ್ರೂ ಕೂಡ 100 ಬೇಡ ನನಗೆ 35 ಹೊಡಿತೀರಿ ಅಂತ ಹೊಡಿತಾ ಇದ್ರದ. ಕರೆಕ್ಟಾ? ಪಾಸ್ ಆಗಕ್ಕೆ ಎಷ್ಟು ಬೇಕು? 35. ಅದಕ್ಕಿಂತ ಜಾಸ್ತಿ ಯಾಕಬೇಕು? ವೇಸ್ಟ್. ಜೀವನ ಒಂದು ಕನ್ನಡಿ ಇದೆ, ನಾವು ಹೇಗಿರ್ತೀವಿ ಅದು ನಮ್ಮ ಹತ್ರ ಆಗಿದೆ. ಅಂಡ್ ಒಂದಂತೂ ಅಫ್ಕೋರ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ನಾನು ನನ್ನ ಮನಸ್ಸು ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸ್ತೀನಿ. ಐ ಮೀನ್ ಇಟ್. 2 ಸಾಲು ನನ್ಗೆ ಬಹಳ ಇಷ್ಟ ಆಯ್ತು. ಯಾರಿಗೂ ಹೇಳದೆ ಒಂದಿನ ಬರ್ತೀವಿ, ಯಾರಿಗೂ ಹೇಳದೆ ಒಂದಿನ ಹೋಗ್ತೀವಿ. ನಾವು ಬಯಸ್ದೇನೆ ನಮಗೆ ಬೇಕಾಗಿದ್ದು, ನಮಗೆ ಬೇಡದೆ ಇರೋದು ಎಲ್ಲ ಬರ್ತಾ ಇರುತ್ತೆ. ಈ ಜೀವನ ಅನ್ನೋ ಅದೃಷ್ಟವನ್ನ ನಾವು ನಮ್ಮನ್ನೇ ಸಮರ್ಪಿಸ್ಕೊಂಡು ಹೋಗ್ತಾ ಇರೋಣ. ಮೊದಲನೇ ಸ್ಟೆಪ್ ಇಲ್ಲದೆ ಹೇಗೆ? ಜರ್ನಿ ಆಫ್ 1000 steps ಸ್ಟಾರ್ಟ್ಸ್ ವಿತ್ ದ ಫಸ್ಟ್ ಸ್ಟೆಪ್ ಅಂತ ಹೇಳ್ತಾರಲ್ಲ. 5000 ಮೈಲಿ ಪ್ರಯಾಣ ಶುರು ಆಗೋದು ಮೊದಲನೇ ಹೆಜ್ಜೆಯಿಂದ. ಹಾಗಾಗಿ ಮೊದಲನೇ ಹೆಜ್ಜೆ ನೀವು ಇಡ್ಲೇಬೇಕು. ಅದೊಂದು ಸಣ್ಣ ಬೇಬಿ ಸ್ಟೆಪ್ ಆಗಿದ್ರು ಓಕೆ. ಇವತ್ತಿಂದ ನಾನು ಎಣ್ಣೆ ಪದಾರ್ಥ ತಿನ್ನಲ್ಲ, ಅಥವಾ ಏನೋ ಒಂದು, ಇವತ್ತಿಂದ ನಾನು ಸ್ವೀಟ್ ಮುಟ್ಟಲ್ಲ, ಒಂದು ಸಣ್ಣ ರೀತಿಯಲ್ಲಿ ಶುರು ಮಾಡಿ ಅಂತ ಹೇಳ್ತಿರೋದು ನಾನು. ಹೋಲ್ಸೇಲ್ ಆಗಿ ಏನು ಮಾಡಬೇಕಾಗಿಲ್ಲ ನೀವು. ಅಂದ್ರೆ ಹಾರ್ಡ್ ವರ್ಕ್ ಅಂದ್ರೆ ಬರೀ ಬೆವರು ಸುರಿಸೋದಲ್ಲ, ಅದ್ರಲ್ಲಿ ಒಂದು ಸಣ್ಣ ಜಾಣ್ಮೆ ಇರಬೇಕು. ನಾವು ತುಂಬಾ ಹಳೇ ಒಂದು ಸ್ಟೋರಿ, ನನಗೆ ಬಹಳ ಇಷ್ಟವಾದ ಸ್ಟೋರಿ. ಒಬ್ಬ ಬಂದು ಒಂದು ಗರ್ಗಸೆ ತಗೊಂಡು 8 ಗಂಟೆ ಕಾಲ ಮರನ ಕುಯ್ತಾನೆ ಇದ್ದಂತೆ. ಇನ್ನೊಬ್ಬ ಬಂದ, ಫಸ್ಟ್ 2 ಗಂಟೆ ಅದನ್ನ ಮೊದಲು ಶಾರ್ಪ್ ಮಾಡ್ಬಿಟ್ಟು ಅರ್ಧ ಗಂಟೆ ಕೆಲಸ ಮುಗಿಸ್ಬಿಟ್ಟು ಹೋದಂತೆ. ಯು ಶುಡ್ ಶಾರ್ಪನ್ ಯುವರ್ ಸ್ಕಿಲ್. ಸುಮ್ಮನೆ 8 ಗಂಟೆ ನಾನು ಕೆಲಸ ಮಾಡಿದೆ, ರಾತ್ರಿ ಎಲ್ಲ ಅಯ್ಯೋ ನನ್ಗೆ ಎಷ್ಟು ಇಮೇಲ್ ಬರ್ತಿದೆ, ಏನಕ್ಕೆ? ಈಗ ಹೊಸದಾಗ ಒಂದು ವಿಷಯ ಬಂದಿದೆ, ಚಾಟ್ GPT ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಅದು ನೀವು ಮಾಡುವ ಕೆಲಸವನ್ನ ಟೈಮನ್ನ ರೆಡ್ಯೂಸ್ ಮಾಡುತ್ತೆ ಅಂದ್ರೆ ಅದನ್ನ ದಯವಿಟ್ಟು ಕಲೀರಿ. 24 ಗಂಟೆ ಆ ಕೆಲಸ ಮಾಡೋದು ಅರ್ಥನೇ ಇಲ್ಲ. 3 ಗಂಟೆ ಕಾಲ ಇದನ್ನ ಕಲ್ತು ಆ ಕೆಲಸ ನೀವು ಅರ್ಧ ಗಂಟೆಯಲ್ಲಿ ಮಾಡ್ಬೋದು. ಸೊ ಪ್ಲೀಸ್ ವರ್ಕ್ ಸ್ಮಾರ್ಟ್.